Hello, hello, sir. ವಿಷದೇ ಭವರು
ಘಾತಕ ತಲಗಿದ ಉತ್ತರದತ್ತ प्रथमते सोते सवे पार्वते सोताने पाचंगु जलाराने शुक्लांबरधर त्रिविघ्नेश्वर अंबा कुंवर लंबोदर ನಮ್ಮ ಭಕ್ತಿಯು ನಿನಗೆ ನಿಮ್ಮ ಶಕ್ತಿಯು ನಮಗೆ ನಮ್ಮ ಭಕ್ತಿಯು ನಿನಗೆ ನಿಮ್ಮ ಶಕ್ತಿಯು ನಮಗೆ ಕರುಣಿಸಿ ಕಾಪಾಡು ಓ ತಂದೆ ಕರುಣಿಸಿ ಕಾಪಾಡು ಓ ತಂದೆ ಶರತ್ ಶರತ್ ಬಂದರು ತಾವು ನಂದಿಗಳ ದೇವ ದಿವ್ಯ ಕೊಟ್ಟು ಪ್ರಭಾವ ಕುಡಿಸುತ್ತ ಬಂದ ವೀರಾದಿ ವೀರ ನಮ್ಮ ತಾವು ನಂದು ಕೇಳಿದರಿಯೇ ಭಾಗ್ಯದಿರಿಯೇ ದೇವ ವಂಕದಾಳ ಬಿಂಕದಿಂದ ಕರದಾಳ ಕಟ್ಟನ್ ಪಿಡಿದು ಬಂದವರಂ ದಾರಂದು ಮಾತನಾಡಿಸುವ ನೀನು ದಾರಿಸಲಕ ಓಹೋ ದೇವ ನಾವು ದಾರಂದರೆ ಸಾರಥಿ ಎಂದು ಸರ್ವರು ಕರೆತಿರುವರ ದೇವ ಹೇಳಬೇಕು ತಮ್ಮ ನಿಜ ನಾಮಾಂಕಿತವ ಬಲುರ್ರೈಗಳ ಸಾರಥಿ ನಾವು ದಾರಂದರೆ ತಾವುದಾರ ದೇವ ದ್ವಾರ ಕನಕರಂಬಿಟ ದಾಳುವ ವಸುದೇವ ದೇವಿಗೆ ಅಮ್ಮನವರ 8ನೇ ಗರ್ಭದಲ್ಲಿ ಜನಿಸಿದ ಸಾರಥಿ ಎನ್ನಗೆದರಾದ ರಕ್ಕಸರಂ ಧ್ವಂಸ ಮಾಡಿದ ರಾಕ್ಷಸ ಕಾಂತಕನೆಂಬ ಹೆಸರು ಪಡೆದ ಬಾಲಗೋಪಾಲ ಕೃಷ್ಣಮೂರ್ತಿ ನಾಳೆ ಹೆಸರಿದ್ದ ಮೂರ್ತಿ ಆದ್ದರಿಂದ ಶೃಂಗಾರವಾದ ಬಂಗಾರ ಮಂಟಪಕ್ಕೆ ಬಂದು ದಿಗ್ವಿಜಯ ಮಾಡಿದ ಕಾರಣವೇನು ದೇವ ದಿವ್ಯ ಪ್ರಭಾವ ಬಲುರೈಗಳ ಸರದಿ ಈ ಸಭಾ ಮಂದಕ್ಕೆ ಬಂದ ಕಾರಣವೆಂದರೆ ಅದೇನು ದೇವ ಇಂದಿನ ದಿನ ಎನ್ನ ಸ್ವಾದರ ಮಾವರಾದ ದುರ್ಗಾ ಕುಟುಂಬದವರಿಂದ ರಥ ಕಲ್ಯಾಣಿ ಎಂಬ ಅರ್ಥಾತ್ ಕೌಡ್ಲಕನದ ಸುಂದರ ಪೌರಾಣಿಕ ಕರ್ನಾಟಕ ನಾಟಕವನ್ನು ಅಭಿನಯಿಸುತ್ತಾರೆ ಆದ ಕಾರಣ ಅವ್ರಿಗೆ ಬೇಡದ ಇಷ್ಟು ಬಂ ಕೊಟ್ಟು ಕಾಪಾಡು ಕಾರಣ ಪರಿಣಾಮವಾಯ್ತು ಕನ್ಯಾ ಸರಿತ ತಿಳಿದು ಹೋಗುತ್ತೆ ಈ ಬೀಡೋ ನನಗೆ ಜಾಗೃತಿ ನಾನೊಂದು ಮಾತಾಡಿ ಚೆನ್ನಾಗಿ ಚೆನ್ನಾಗಿ ಹೇಳುವಂತ ನನಗೆ ದೇವ
ಸುದೆ ಕಾಣಲಾತನ ಸ್ವಾಗತ ಸ್ವಾಗತ ಬಾಲಕೃಷ್ಣನಿಗೆ ಸ್ವಾಗತ. ಜಯ 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 ಚಿಕ್ಕ ಬಾಲನಿಗೆ ಸ್ವಾಗತ. ಜಯ 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 ಬಾಲ ಬಾಲನಿಗೆ ಸ್ವಾಗತ. ಜಯ 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 ಚಿಕ್ಕ ಬಾಲನಿಗೆ ಸ್ವಾಗತ. ಜಯ 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 ಬಾಲ ಬಾಲನಿಗೆ ಸ್ವಾಗತ. ಇಂದಿನ ದಿನ ಮಹಾಶುಭ ದಿನ, ಇಂದಿನ ದಿನ ಮಹಾಶುಭ ದಿನ, ಸಂಗೀತದ ಸುದೆ ಗಾನನಾಥನ ಸ್ವಾಗತ ಸ್ವಾಗತ ಬಾಲಕೃಷ್ಣನಿಗೆ ಸ್ವಾಗತ. ಆಗಲ್ಲ ಆಗಲ್ಲ ಆಗಲ್ಲ. ಹುಡುಗರು ಏನು ಪಾಪ ಮಾಡ್ರಿ ನೀವು ನೋಡಿ, ಇಬ್ಬರು ಕೈ ಹಿಡ್ಕೊಂಡು ಕುಡ್ತಾನ. ಕಳೆದ ದಿನವೆಲ್ಲ ಮರೆಯುವಾಗಿಲ್ಲ, ಬಾಳಿ ಮೈ ಮರೆಯುವ. ಆಲೋಚನಾಗುವ ಕಲಿತು ಭೂಮಿ ಬಾನಾಗುವ, ಮೇಲೆ ಮುಗಿಲೇರುವ ಕಲಿತು ಸುಖದಿ ಹೋರಾಡುವ. ನಲಿದು ಹಾಡುವ, ಒಲಿದು ಒಂದಾಗುವ, ಕಳೆದ ದಿನವೆಲ್ಲ ಮರೆಯುವ ಮಾತಿಲ್ಲ, ಬಾಳಿ ಮೈ ಮರೆಯುವ. ದಮ್ ದಮ್ ಬಾಬುದಿ ಅಂದವಾದ ಗೋಕುಲದ ಜನಿಸಿದೆ, ಉತ್ತಮವಾದ ಪ್ರಯತ್ನ ಗೋವನ್ನು ಕಾಪಾಡಿದೆ. ಸರದೆ ಬಾಬುದಿ ಹೆಣ್ಣಗೆದಾದ ರಕ್ಕತ ಧ್ವಂಸ ಮಾಡಿದ ರಾಕ್ಷಕಾಂತಕನೆಂದು ಹೆಸರು ಪಡೆದ ಬಾಲಗೋ ಬಾಲಕೃಷ್ಣಮೂರ್ತಿ ನಾನಲ್ವ ಸರದೆ. ಒಳ್ಳೆಯದು ಬಾಬುದಿ. ಧರ್ಮಜ ಹಿಂದಕ್ಕೆ ಸೋಮ ಕಾಸುರು ರಾಕ್ಷಸರು ಬ್ರಹ್ಮನ ಬೆಳಗಂ ಗೊತ್ತು ತಂದ ಸಮುದ್ರದ ಮಧ್ಯದಲ್ಲಿ ಇಟ್ಟುತ್ತಾನ. ಅದನ್ನು ನಾನು ಅದನ್ನು ನಾನು ಕಂಡು ಮಚ್ಚಾವತಾರಂ ತಾಳಿ ದುಷ್ಟ ಸೋಮಕಾಸುರ ಅಂತೇಳಿ ಬ್ರಹ್ಮನಿಗೆ ಬೆಳಗಂ ತಂದು ಕೊಟ್ಟವನು ನಾನೇ ಸೇರಿದ್ದೆ. ಒಳ್ಳೆಯದು ಬಾಬುದಿ.
ಚೆನ್ನಾಗಿ ಹೇಳಿದೆಪ್ಪ. ಚೆನ್ನಾಗಿ ಹೇಳ ಬಾಬುಜಿ. ಬಳಿರ್ರಾಯಿಗಳ ಸಾರದೆ ಬಾಬುಜಿ ಇಂದೆಚ್ಚ ಸುರ ಅಸುರರು ಕೂಡಿ ಕ್ಷೀರಕ್ಷಮುದ್ರದಲ್ಲಿ ಮಂದಾರ ಪರ್ವತವನ್ನು ಕಡಗಳನ್ನಾಗಿ ಮಾಡಿ ಮದನ ಮಾಡುವ ಸಮಯದಲ್ಲಿ ಒಂದು ಕಡೆ ದೇವತರ ಮತ್ತೊಂದು ಕಡೆ ನಕ್ಷತ್ರ ಯಾ ಸರದೆ ಬಾಬುಜಿ ವಾಸಕಿಯನ್ನ ಹಗ್ಗವನ್ನಾಗಿ ಮಾಡಿ ಕಡಿತಿರಲು ತತ್ತ ಪರ್ವತ ಸಮುದ್ರದಲ್ಲಿ ಮುಳುಗುತ್ತಿರಲ್ಲ ಅದನ್ನು ನಾನು ಕಂಡು ಕೂರ್ಮಾತಾರಂ ತಾಯಿ ಪರ್ವತವನ್ನು ಬೆನ್ನಲ್ಲಿ ಹೆಚ್ಚಿಡಿದ ಬಾಲಕೃಷ್ಣ ಮೂರ್ತಿ ನಾನು ಸರದೆ ಚೆನ್ನಾಗಿ ಹೇಳ ಬಾಬುಜಿ. ಕುಂತ್ಕರಪ್ಪ. ಹೆಣ್ಣು ಮಕ್ಕಳಿಗೆ ನೀರು ಕಟ್ಟಾರ ಕುರ್ಚಿಗಳು ಭಾರಿ ಕಾಲಿದಮ್ಮ. ಹಿಂದಕ್ಕೆ ಹೋಗ್ಬಾರಲ್ಲಿ ಮಸ್ತ್ ಇದೆ ಕುರ್ಚಿಗಳು. ಧರ್ಮ ನಡೆದಿರ್ಬೇಕು. ನಾನು ಬಂದು ಬಹಳ ಹೊತ್ತಾಯ್ತು. ಗೋಕುಲ ನಗರದಲ್ಲಿ ಗೋಪಿಕಾಸ್ತ್ರೀಯರು ಕೃಷ್ಣ ಕೃಷ್ಣ ಏನೋ ಆದ ಕಾರಣಕ್ಕೆ ಗೋಕುಲ ನಗರಕ್ಕೆ ಚೂಡಿಯಿಂದ ರಥವನ್ನು ಬಿಡುವಂತ ನಾಕ್ಷತೆ ತಮ್ಮ ಬಾಬುಜಿ ಬಾಳ ಬಾಳ ಹೌದಮ್ಮ ಹೌದಮ್ಮ. ಮಾಡ್ತೀರ ಹೌದಮ್ಮ ಹೌದಮ್ಮ ಹೌದಮ್ಮ. ಭೀಮಾರ್ಜುನ ಬಾಪ ಎತ್ತೀರಪ್ಪ ಸ್ವಲ್ಪ ಎತ್ತೀರಿ. ಮಾಧವ ಗೋಪಾಲ ಹರಿ ನಿನ್ನ ಲೀಲಾ ಮಾಧವ ಗೋಪಾಲ ಹರಿ ನಿನ್ನ ಲೀಲಾ ಶರಣು ಜನ ಪರಿಪಾಲ ಮಾಧವ ಗೋಪಾಲ ಹರಿ ನಿನ್ನ ಲೀಲಾ ಸೆರೆಮನೆಯಲ್ಲಿ ದೇವಕಿ ಗರ್ಭದಿ ಸೆರೆಮನೆಯಲ್ಲಿ ದೇವಕಿ ಗರ್ಭದಿ
ಅಷ್ಟಮ ಶಿಶುವಾಗಿ ನೀನು ಜನಸಿದೆ ಅಷ್ಟಮ ಶಿಶುವಾಗಿ ನೀನು ಜನಸಿದೆ ಭೂತನಿ ಎಂಬುವಳ ಪ್ರಾಣವ ನೀಗಿದಿ ಭೂತನಿ ಎಂಬುವಳ ಪ್ರಾಣವ ನೀಗಿದಿ ಅಸುರರಿ ಎಂಬ ಹೆಸರನ್ನು ಪಡದಿ ಅಸುರರಿ ಎಂಬ ಹೆಸರನ್ನು ಪಡದಿ ಮಾಧವ ಗೋಪಾಲ ಹರಿ ನಿನ್ನ ಲೀಲಾ ಶರಣು ಜನ ಪರಿಪಾಲ ದೇವಾ ಶರಣು ಜನ ಪರಿಪಾಲ ಮಾಧವ ಗೋಪಾಲ ಮಾಧವ ಗೋಪಾಲ ಮಾಧವ ಗೋಪಾಲ ನಮೋ ನಮೋ ರಾಜೇಂದ್ರ ತಮ್ಮನ್ನು ತಾವದಾರನ್ನು ಕೇಳಿದೆ ಎಲ್ಲ ಮಾನವ ದೇವ ಮುತ್ತು ರತ್ನ ಖಚಿತ ಕರ್ಣಕುಂಡಲ ಬಣ್ಣಗಳಿಂದ ಅಲಂಕೃತನಾಗಿ ಅಂಬರದೋ ಸಂಭ್ರಮ ಕಲಾನಿಧಿಯಂತೆ ಮಂದಸ್ಮಿತನಾಗಿ ಕುಂದು ಕೊರತೆಗಳು ಸಂಭವಿಸದಂತೆ ಸಂಪನ್ನದಿಂದ ಕಂಗೊಳಿಸಿರುವ ಮಂಗಳ ತರ ಶೃಂಗಾರ ತರ ಭರಿತ ಅಲಂಕಾರಕ್ಕೆ ಬಂದವರಂದಾರೆಂದು ಕೇಳುವ ನೀನುದಾರ ಮನುಜಗಣಿ ಧೀಮಣಿ ಹಟ್ಟುಗಳ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡುವ ಸೊಟ್ಟ ಮುಗಿದ ಸಾರಥಿ ನಾನಂತಾರ ದೇವ ಹೇಳಬೇಕಂತಪ್ಪ ನಾಮಾಂಕಿತವ ಎಲ್ಲ ಸಾರಥಿ ನಾವುದಾರೆಂದರೆ ತಾವದಾರ ದೇವ ಶ್ರೀಮತ್ ಸಮಸ್ತ ಭೂಮಿಯ ಪ್ರವೀಣ ರಾಜಮಾನ ಮಂಡಿತರ ದಂಡನದಿಂದ ಚತುರ್ವಪಮಾನ ಅತುಲಿತ ಐಶ್ವರ್ಯದಿಂದ ಈ ಭೂಮಿಯನ್ನು ಪಾಲಿಸುವ ಚಂದ್ರ ಅಂಶೋತ್ತವ ಪಾಂಡುರಾಯನ ಜ್ಯೇಷ್ಠ ಸುಪುತ್ರ ಯಮಧರ್ಮನ ಮಂತ್ರದಿಂದ ಉದ್ಭವಿಸಿದ ಧರ್ಮರಾಜನೆಂದು ತಿಳಿಯಪ್ಪ ಸಾರಥಿ ಅತಿ ಜಾಗೃತಿ ಧರ್ಮರಾಜನು ತಾವಾದರೆ ಇಂದು ಶೃಂಗಾರವಾದ ಬಂಗಾರ ಮಂಟಪಕ್ಕೆ ಬಂದ ಕಾರಣವೇನು ರಾಜ ಭೀಮಾರ್ಜುನ ರವಿಕೋಟಿ ತೇಜ ಎಲ್ಲ ಸಾರಥಿ ನಾವುದಾರೆಂದರೆ ತಾವದಾರ ಎಲ್ಲ ಸಾರಥಿ ಈ ಶೃಂಗಾರವಾದ ರಂಗ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಅದೇನು ರಾಜ ನಯ ಭಯ ಭಕ್ತಿಯಿಂದ ವಿಚಾರಿಸುತ್ತಿರುವೆಯ ಹಾ ಎಲ್ಲ ಸಾರಥಿ ಗೋಪತಿ ನಮ್ಮ ರಾಜ್ಯದಲ್ಲಿ ನಿರಂತರ ಪ್ರಜೆಗಳು ಯಾವತ್ತು ಶ್ರೀಕೃಷ್ಣ ಭಕ್ತಿಯಲ್ಲಿ ಪಾರಾಯಣರಾಗಿ ಧರ್ಮ ಕಾರ್ಯಗಳಲ್ಲಿ ಮನವುಳ್ಳವರಾಗಿ ಸುಖ ಸಂತೋಷಗಳಿಂದ ವರ್ತಿಸುವರೋ ಅಲ್ಲವೋ ಹಾ ಎಂದು ವಿಚಾರಿಸಲು ಬರೋಣವಾಯಿತು ಖಂಡಿಯ ಸಾರಥಿ ತಿಳಿಯತೆ ನಾವು ಬಂದ ಸಂಗತಿ ಒಳ್ಳೆಯ ಗೋಪತಿ ಮೊನ್ನೆಯ ಸಂಗತಿ ಎಲ್ಲ ಸಾರಥಿ ಗೋಪತಿ ನಮ್ಮ ರಾಜ್ಯದಲ್ಲಿ ಪ್ರಜೆಗಳು ಸಮಸ್ತ ಪ್ರಜೆಗಳು ಈಶನನ್ನು ಭಜಿಸುತ್ತಾ ಸುಖದಿಂದ ಇರುವರೋ ಇಲ್ಲವೋ ಹಾ ಈ ಸಂಗತಿಯನ್ನು ವಿಚಾರಿಸುವುದಕ್ಕಾಗಿ ಎನ್ನ ಅನುಜರಾದ ಭೀಮಾರ್ಜುನ ಬರುವ ಸಾರಥಿ ಪೋಗರಿನ ಜಾಗೃತಿ ತಮ್ಮ ಇಟ್ಟಾಗಲ ಗೋಪತಿ ಭೀಮಾರ್ಜುನ ಭೀಮಾರ್ಜುನ ಆರ ಆರ ಗೋಡೆ ಮಾಲೆ ಮಾಲೆ ಬಾಗಿಲವ ಆಕೆ ಕರಿ ಅಮ್ಮನ ಗೋಡೆ ಮಾಲೆ ಬಾಳೆ ಬಾಗಿಲವ ಮಂಗಾಳೆ ಕೋಗೆದವ ಅರ್ಜುನ 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 ಹಂಗ ಅರ್ಜುನ ಕರ್ಕೊಂಬರಪ್ಪ ಅರ್ಜುನ
ಯಕ್ಕ ಓ ಯಕ್ಕ ನಿನ್ನ ಮಗಳು ನನಗೆ ಚಿಕ್ಕಲಾಗಲ್ವಾ ಪಕ್ಕದ ಮನೆ ಪದ್ಮ ನನಗೆ ಜೋಡಿ ಆಗಲ್ವಾ ಯಕ್ಕ ನಿನ್ನ ಮಗಳು ನನಗೆ ಚಿಕ್ಕಲಾಗಲ್ವಾ ಪಕ್ಕದ ಮನೆ ಪದ್ಮ ನನಗೆ ಜೋಡಿ ಆಗಲ್ವಾ ಮೈಸೂರು ದಾರಿಗೆ ಬಂದಾಲು ತೇರಿಗೆ ವೀರ ನಮ್ಮ ತಾವುದಾರದ ಗೆಳೆದರಿಗೆ ಬಾಕ್ಯರಿಗೆ ಒಳ್ಳೆ ಬಿಗೋದೇನಪ್ಪ ನಾನು ಬಕ್ಕನ ಸ್ವಡ್ಲಾಗ್ಬಿಡ್ತೇನೆ ಗೋಡಿ ಕುಡಿಸುತ್ತ ಬಂದ ವೀರಾದ ವೀರ ನಮ್ಮ ತಾವುದಾರದ ದೇವ ದಿವ್ಯ ಕೋಡಿ ಪ್ರಭಾವ ಈ ಮನ್ನವ ದೇವ ಗುಡಿ ಗುಡಿ ಗಂಧ ಮುರುಗೇಂದ್ರನಂತ ಕಡು ಭಯಂಕರದಿಂದ ಓಂಕರಿಸಿದರೆ ರಾಕ್ಷಸ ಹೃದಯ ಗಟ್ಟಿ ಕಲಕಿ ನೆಪ್ಪರೆಯಾದವ ಪರಾಕ್ರಮದಿಂದ ಎಡಬಲದ ಕುಡಿ ಮೀಸೆಯನ್ನು ತುಡುಕಿ ತೀಡುತ್ತ ತಟ್ ಬಡಲಂದ ಅರ್ಬಡಿಸುತ್ತ ಬಂದ ಭೀಕರ ನಮ್ಮ ದಾರಂದು ಕೇಳ ನೀನು ದಾರ ನೆರಳೆ ಸರಿಯಿಂದ ಓಹೋ ದೇವ ನಾವು ದಾರಂದರೆ ಉಪ್ಪಿಟ್ಟೆಂಬ ಊರಿನಲ್ಲಿ ಕೇಸರಬಾತಮ್ಮ ಕ್ಷೇತ್ರದಲ್ಲಿ ಜಿಲ್ಲೆಬೆಂಬ ಜಿಲ್ಲೆಯಲ್ಲಿ ನಾಡಟ್ಟೆಂಬ ನಗರದಲ್ಲಿ ಪೌಡಿ ಎಂಬ ಪಟ್ಟಣದಲ್ಲಿ ರಕ್ತರಾತಿ ಎಂಬ ನಾಟಕದಲ್ಲಿ ಕುರುಕ್ಷೇತ್ರ ಎಂಬ ವೃತ್ತದಲ್ಲಿ ಬಳ್ಳಾರೆಂಬ ಜಿಲ್ಲೆಯಲ್ಲಿ ಕುರುಗೋಳೆಂಬ ತಾಲೂಕಿನಲ್ಲಿ ಬಾಂಗಟ್ಟೆಂಬ ಊರಿನಲ್ಲಿ ಗುರಳ್ಳಿ ಗುಂಪಿನಲ್ಲಿ ಸಾರಥೆನ್ನುವರಲ್ಲಿ ದೇವ ಹೇಳಬೇಕತ್ತಮ್ಮ ನಮ್ಮಂಕಿತವಿಲ್ಲೇ ಬೋಳೆರೆಯಲ್ಲ ಈ ಸಾರಥಿ ನಮ್ಮ ಸಡಗರದ ನಾಮಾಂಕಿತವನ್ನು ಪೇದಿಗಲ್ಲ ಅದೇನು ದೇವ ಅಂತ ನಾಕು ಎಲ್ಲ ಸಾರಥಿ ಹೋಗುದಿ ಈ ಗಡಿಯನ್ನು ಮೇಲೆ ಕೆತ್ತಿ ಈ ಭೂಮಿಗೆ ಅಪ್ಪಳಿಸಿ ಹೊಡೆಯಲು ಈ ಭೂಮಿಯನ್ನು ಒತ್ತ ಆದಿಸಜನ ಬೋ ಎಂದು ಸಾರಥಿ ಅಷ್ಟರ ಎಡೆ ಎಚ್ಚರ ತಪ್ಪಿ ಬಿದ್ದರು ದೇವತರು ಶಿವನ ಮರೆವಕ್ಕರು ಬೋಳೆರ ಅಲ್ಬತ್ತಕ್ಕೆ ಅಷ್ಟದಿಕ್ಕದಂಗಳು ಅಂತ ಹೆದರಿಕೊಂಡು
ಪ್ರಾಣಗಳು ಕಡೆಗೆ ಸಿಡದ ಬಿದ್ದವು. ಬಡವರೆಲ್ಲರ ನಡೆಗಳಿಗೆ ನಿಲ್ಲಲಾರದೆ ದಿಕ್ಕಿ ದಿಕ್ಕಿ ಓಡಿ ಹೋದರು. ಇಂತಹ ಅತ್ಯದ್ಭುತ ಭೀಕರ ಭಯಂಕರ ಶೌರ್ಯ ಧೈರ್ಯ ಗಾಂಭೀರ್ಯದಿಂದ ಮೆರೆಯುವ ಇದು ಅಲ್ಲದೆ ಬಳಿರ ಕೌರವರೆಂಬ 100 ಮಂದಿಗೆ ಮೃತ ದೇವತೆರೆಂದೆನಿಸಿದ ಭೀಮಸೇನ ಮಹಾರಾಜರನ್ನು ಈ ಭೂಮಿಗೆ ಬೆರ್ರನ್ನು ಮೆರೆಯುವಂತೆ ದೇವೇರಿಗೆ ಮಾಡಿಸುವಂತ ಸಾರಥಿ ತಾವ ಕವಿ ಭೀಮಸೇನ ಮಹಾರಾಜನಾದರಿಂದ ಶೃಂಗಾರವಾದ ಬಂಗಾರ ಮಂಟಪಕ್ಕೆ ಬಂದ ದಿಗ್ವಿಜಯ ಮಾಡಲು ಕಾರಣವೇ ರಾಜ ರವಿಕೋಟಿದೇಶ. ಹೊಳಿರಯ್ಯಲ ಈ ಸಾರಥಿ ಅಟ್ಟಹಾಸದಿಂದ ಮೆರೆಯುವ ಈ ಶ್ರೇಷ್ಠತರ ಸಭಾ ಮಂಟಪಕ್ಕೆ ಥಟ್ಟನೆ ಬಂದು ಅದೇನು ದೇವ? ನಮ್ಮ ಅಗ್ರಜನಾದ ಧರ್ಮರಾಯನು ತಾವ ಕಾಲಕ್ಕೆ ಏನು ಆಜ್ಞೆ ಮಾಡಿರೋನು ಅದನ್ನು ಚಿರತಾಗಿ ಬರಣವಾಯ್ತು ಕಂಡಿಗೆ ಸಾರಥಿ ನಮ್ಮ ಅಗ್ರಜನನ್ನು ತೋರೋ ಜಾಗೃತಿ ಒಳ್ಳೆ ಬಿಡೋ ನನಗೆ ಜಾಗೃತಿ. ಓ ರಾಜೇಂದ್ರ ತಮ್ಮನೆ ತಾವಲಾರಗಳಿವೆ ಕರದೊಳ ಕರ ಪಿಲ್ಲವ ಕರದೊಳ ಕರ ಬಲ್ಲವಿನ ಪಿಡಿದು ಬಂದ ವೀರಾದ ವೀರ ನಮ್ಮ ತಾವದಾರನ ಕೇಳಿದರಿಯೇ ಭಾಗ್ಯಸಿರಿಯೇ. ದೇವಾ ಛಟ ಸ್ಫುಟ ದುರ್ಭಟ ರುತ್ಕಟ ಪ್ರಕಟಿತ ತಟ ಘಟಿತ ಪಟತರ ಪಠರ್ಮಕಟ ಮಣಿಯಂತ ತೋರ್ಪ ವೀರ ನಮ್ ತಟ ಇಲ್ಲದ ಪುಟ ನಗದ ಬಂದ ಮದಾಂತರ ಕರ ಗಂಧರಗಳ ಮೆರಗಡೆಯ ಮಹತ್ವಗರ ಅಲ ಬಾಂಧವ ದೇವಾ ಚದ್ರೂಪ ಭದ್ರ ರುದ್ರ ಸಮುದ್ರ ಯತಿ ಗಣ ರುದ್ರ ಮಧ್ಯ ಪಂಡ ರೌದ್ರ ಹೇಗಾಂಗ್ಯ ಭವರುದ್ರ ಗರ್ಭದಿಂದ ಪ್ಯಾರಿ ನಿರ್ಪರಿ ಸುಪ್ರಾಬ್ರು ಸರ್ರ ಬಿಗಿ ತಪ್ಪಿದವ ತಾರಕಾಕೃತಿಯ ಮಹತ್ವ ಮುಖದ 100 ಕೋಟಿ ತಾರಾ ಮಂಡಲದ ಕಾರ್ಗತ್ತಲೆಯ ಊರಿ ದರ ಮತ್ತಲ ರಾಹಿ ರಾವಳಿಯಂ ಧರಿಸಿಕೊಂಡಿರುವ ಗಂಡದ ಗಂಡುಗಲಿಯಂ ದಾರೊಂದಿಗೆ ನೀನು ನಾರನರನ ಓ ದೇವಾ ನಾವದಾರಂದರೆ ದಾಮಾರಿ ದಡ್ಡಮ್ಮ ಸುಕ್ಕಾಡಿ ಸೀಗಮ್ಮ ತಣ್ಣನ ತಾಯಿ ತಗುಣಮ್ಮ ಅಕ್ಕನ ಹೆಸರು ವಣಿಕಮ್ಮ ತಂಗಿ ಹೆಸರು ಕುಣಿಕಮ್ಮ ಅಯ್ಯಮ್ಮನ ಹೆಸರು ಆಕರಿಕಮ್ಮ ಏಮ್ಮನ ಹೆಸರು ಪಾಕರಿಕಮ್ಮ ಅತ್ತೆ ಹೆಸರು ಹರ್ಕಚಾಪೆ ಮಾವನ ಹೆಸರು ಮಂಚದ ಕೋಡು ನನ್ನ ಹೆಸರು ಕಲ್ಲವುಳ್ಳಿ ಬಾಂದಟಿ ಸಾರಥ್ಯ ಅನ್ನುತ್ತಾರೆ ದೇವ ಹೇಳಬೇಕತ್ತಮ್ಮ ನಿಧನ ಮಂಕಿತವ ಬಳಿರಲೈ ಸಾರಥಿ ಎಂಬ ಜಾಣ ಮುದದಿಂದ ಬೇಳುವನು ಕೇಳ ಎನ್ನ ಐತ ವಚನ ಇದ ನೋಡು ಬಾದನಟ್ಟಿ ಎಂಬ ತಾಣ ಈ ಬಾದನಟ್ಟಿಯಲ್ಲಿ ಬಯಲಾಟ ಹಾಡುವುದೇ ಚನ್ನ ಎಷ್ಟು ಸುಂದರವಾಗಿ ಕಾಣುವುದು ನೋಡು ಈ ಬಯಲಾಟದ ಬಣ್ಣ ಅಲಾ ಜಾಣ ದೇವ ಈ ಗ್ರಾಮದಲ್ಲಿ ನೆಲೆಸಿರುವ ಹಾದಿ ದೇವತೆಯಾದ ಶ್ರೀ ಹುಡಿಸಲಮ್ಮ ದೇವಿಗೂ ನಮ್ಮ ಮನ ದೇವರಾದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಮಾಡುವನು ಅನಂತ ಕೋಟಿ ಕೋಟಿ ನಮನ ಸಾರಥಿ ಎಂಬ ಜಾಣ ನನಗೆ ಜನ್ಮ ನೀಡಿದ ತಂದೆ ತಾಯಿಗೆ ಮಾಡುವನು ಶಿರವಾಗಿ ನಮನ ಹಾಗೂ ನಮ್ಮ ಗುರುಗಳಾದ ಹಿಟಿಗೆ ತಾತನವರಿಗೆ ಮಾಡುವನು ಸನ್ಮಾನ ಹಾಗೂ ನನಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ಹಾಕುವನು ಮಾಲಾರ್ಪಣೆ ದೇವಾ ಈ ಬ್ರಹ್ಮಾಂಡಲದ ಮಾರ್ಬಲಿತ ಹಿಂಡರಾಯರಿಗೆ ನಾನೇ ಗಂಡು ಕಲಿಯಂದು ತಂಡಳಲಂದು ಡಂಗುರ ಹೊಡಿಸ ಬಂದ ಮಂಡಲಿಕರ ರುಂಡಗಳ ಚಂಡಾಡಲಿಕ್ಕೆ ಹುತ್ತಂದ ಪ್ರಚಂಡ ತರವಾದ ಪಾಶುಪತಾಸ್ತ್ರವನ್ನು ಪಡೆದ ತ್ರೀ ಜಗತ್ಕರ್ತನಾದ ಗರುಡ ಧ್ವಜನನ್ನು ಮೆಚ್ಚಿಸಿ ತನಚ್ಛಕರ ಮಾಡಿ ಚಾಲನೆ ಮಾಡಿ ಕುಪ್ಪಳಿಸಲು ಹಾರ್ಪಟಿ ಸುತ್ತ ಹಂಬು ತೊಟ್ಟ
ಅಕ್ಷಯಾಸ್ತ್ರವನ್ನು ಕರ್ಣ ಪರ್ಯಾಂತರ ಹೂಡಿ ಒಡೆಯಲು ಪಡವಿಯು ತಡೆಯದ ಗಕ್ಕದರ ನಡೆಯಿತು. ಆಕಾಶ ಮಂಡಲವು ಬಂದು ಒದರಿತು. ಮಿಕ್ಕಿದ ಎನ್ನ ಹಸ್ತಕ್ಕೆ ಸೊಕ್ಕಿದ ರಕ್ಕಸರನ್ನೆಲ್ಲ ದಿಕ್ಕು ದಿಕ್ಕಿಗೆ ದಬ್ಬೆ ಮಣ್ಣು ಮುಕ್ಕಿಸಿ ಬಿಟ್ಟರ. ಇದು ಅಲ್ಲದೆ ಎನ್ನ ಶರದ ಸ್ವರ ಕೇಳಿದ ತಕ್ಷಣವೇ ನಿರ್ಜರರೆಲ್ಲರೂ ಜರ್ಜರಿತರಾಗಿ ಮೂರ್ಛೆಗೆ ತಡೆಯನಾದ ಶಂಭುವನ ಬರಬಿದ್ದರು. ಕಲಾಧಾರದಿ ಇಂಥ ಪರಾಕ್ರಮನ ನಾಮಾಗಿದ್ದವು ನಿನಗಿನ್ನ ತಿಳಿಯಲಿಲ್ಲವೇ? ಇನ್ನೂ ಗೋಚರವಾಗಿಲ್ಲ. ರಾಜ್ಯ ಮತದಿಂದ ಮೆರೆಯುವ 100 ಮಂದಿ ಕೌರವರ ಸಿರಗಳ ಮರಗಡೆಯುವುದಕ್ಕೆ ಪರಮೇಶ್ವರನಿಂದ ಈ ಪಾಶುಪತಾಸ್ತ್ರವನ್ನು ಪಡೆದುತ್ತರು. ಇದು ಅಲ್ಲದೆ ಪಾರ್ವತಿ ಅಮ್ಮನವರ ಕಡೆಯಿಂದ ಸನ್ಮೋಹನಾಸ್ತ್ರವನ್ನು ಪಡೆದಿರುವನ. 14 ಲೋಕಗಳನ್ನು ರಕ್ಷಿಸುವ ಲಕ್ಷ್ಮೀಕಾಂತನೇ ಎನ್ನ ರಥವನ್ನು ಹೋಲಿಸುವನು. ಇದು ಅಲ್ಲದೆ ಎಣ್ಣೆಯ ದಶನಾಮಗಳನ್ನು ಬೇಳುವೆ, ಸವಿಸ್ತಾರವಾಗಿ ಕೇಳ. ಚೆನ್ನಾಗಿ ಹೇಳಿದೇವ. ಪಾರ್ಥ, ಫಲ್ಗುಣ, ಕಿರೀಟಿ, ಧನುಂಜಯ, ಶ್ವೇತವಾಹನ, ಗಾಂಡೀವಿ, ನರವಿಜಯ, ಸವ್ಯಸಾಚಿ, ಬೀಭತ್ಸು, ಮುಂದಟ್ಟ ಗಾಳಿಯಿಂದ ಕೆಡವರ ಗಂಡ, ಪಾಂಡುರಾಯನ ಪುತ್ರ, ಶ್ರೀಕೃಷ್ಣನ ಮಿತ್ರ, ಮಧ್ಯ ಪಾಂಡವನಾದ ಅರ್ಜುನ ಮಹಾರಾಯ ಕುಳಿತು ನೋಡುವವರ ಕಣ್ಣಿಗೆ ಬಲು ಛಾಯ. ಎನ್ನ ಕಿರೀಟದ ಮೇಲ್ಭಾಗದೊಳ ಒಳೆಯುವುದು ಹಸಿರು ಮುತ್ತಿನ ತುರಾಯ, ಪಡುವಳಿ ಸಂಪ್ರದಾಯ. ತಾವ 3 ಲೋಕದ ಗಾಂಡಿ ಅರ್ಜುನ ಮಹಾರಾಜನಾದರಿಂದ ಶೃಂಗಾರವಾದ ಬಂಗಾರ ಮಂಟಪಕ್ಕೆ ಬಂದ ದಿಗ್ವಿಜಯ ಮಾಡಿದ ಕಾರಣವೇನು? ರಾಜ ರವಿಗೋಡಿ ತೇಜ ಬಂಗಾರದಂತ ಕಂಗೊಳಿಸುವ ಈ ರಂಗು ಮಂಟಪಕ್ಕೆ ಬಂದ ಅಭಿಪ್ರಾಯವೇನೆಂದರೆ ಕುಲ್ಲ ಶರಪಿತನ ಸಲ್ಲಲಿತ ಕಾರಣದೆಂಬಳರೆ ಕುಲ್ಲ ಕೌರವರ ಬಲವಲ್ಲ ನಿರ್ಮೂಲಗೊಳಿಸಿ ಕೈಪುರವನ್ನು ಕೈವಶ ಮಾಡಿಕೊಂಡು ಹಸ್ತಿನಾವತಿಯ ಹರತನಾಥ ನಮ್ಮ ಅಗ್ರಜನಾಥ ಧರ್ಮರಾಜನು ನೇಮಿಸಿದ ಆಜ್ಞೆ ಶೀಘ್ರದಿಂದ ನಡೆದುಕೊಳ್ಳುವ ಕಾರಣ ಬರೋಣವಾಯಿತು. ಕನ್ಯಾಧಾರದಿ ನಮ್ಮ ಅಗ್ರಜನ ತೋರಿಸುವ ಜಾಗೃತಿ. ಒಳ್ಳೆಯ ಬಾಬುತಿ ಮುಂದಿನ ಸಂಗತಿ ಈ ಪೀಡು ಅಲಂಕಾರ ಜಾಗೃತಿ. ನಮೋ ನಮೋ ಮಾಡುವವ ನಿಮ್ಮ ಪಾದ ಅನುಜಾದವರೇ ಹೇಳುವನಿ ಕೇಳಿ. ಭೀಮಾರ್ಜುನ ನೀವೇ ಎನ್ನ ಪ್ರಾಣ, ಭೀಮಾರ್ಜುನ ನೀವೇ ಎನ್ನ ಪ್ರಾಣ, ಆಲಿಸಿ ಎನ್ನಯ ನುಡಿಯಾಗಿ ನೀವು ಈಗ ಜಗದೇಶಾಲಿಗಳಾಗಿ. ಭೀಮಾರ್ಜುನ ನೀವೇ ಎನ್ನ ಪ್ರಾಣ, ಭೀಮಾರ್ಜುನ ಸಾಧು ಸಜ್ಜನರಲ್ಲಿ ಭಕ್ತಿ ಇರಬೇಕು, ಪರ
ತಮ್ಮ ವಾಯುನಂದನ. ಆಹೋ ಅಣ್ಣ ಧರ್ಮನಂದನ. ಇದುವರೆಗೂ ಬಂದ ಕಷ್ಟಗಳನ್ನು ಶ್ರೀಹರಿಯ ಕೃಪೆಯಿಂದ ಹೇಗೋ ದೂರ ಮಾಡಿದೆವು. ತಮ್ಮ ಭೀಮಸೇನ. ಅಣ್ಣ ಧರ್ಮನಂದನ. ನಮ್ಮ ರಾಜ್ಯದಲ್ಲಿ ಸಮಸ್ತ ಪ್ರಜೆಗಳು ತ್ರಿಲೋಕನಾದ ಸಾಂಬಶಿವನನ್ನು ನಂಬಿ ಅವರ ಭೋಜನ ಮಾಡುವರು. ಸರ್ವ ಪ್ರಜೆಗಳು ತಮ್ಮಂತೆ ಭಾವಿಸಿರುವರು. ಪರರ ದ್ರವ್ಯವನ್ನು ಮಣ್ಣಿನ ಸಮಾನವೆಂದು ಭಾವಿಸಿರುವರು. ತಂದೆ ತಾಯಿಯನ್ನು ದೇವರ ಸಮಾನವೆಂದು ಭಾವಿಸಿರುವರು. ತಮ್ಮ ಭೀಮಸೇನ. ಅಣ್ಣ ಧರ್ಮನಂದನ. ಗುರಿ ಹಿರಿಯರಿಗೆ ಶರಣಾಗತವಾಗುವರೋ ಇಲ್ಲವೋ ಇವೆಲ್ಲವನ್ನು ತಿಳಿಸಿ ಮನಸಂತೋಷಗೊಳಿಸಿಕೊಳ್ಳು. ತಮ್ಮ ಇದೇ ನಿನಗೆ ನೇಮ. ಆಹೋ ಅಣ್ಣನಾದ ಧರ್ಮರಾಯನೇ. ತಮ್ಮನಾದ ಭೀಮಸೇನ. ತಮ್ಮ ಕಟ್ಟಳೆಗೆಂತ ನಮ್ಮ ರಾಜ್ಯದೊಳ ಸಂತೋಷ ಸಮ್ಮಾರ್ಗದಿಂದ ನಡೆಯುವ ಶ್ರೇಷ್ಠರಾಮನ ದಿಷ್ಟಾರ್ಥವನ್ನು ನೆರವೇರಿಸಿ ದುಷ್ಟರನ್ನು ನಷ್ಟಪಡಿಸಿ ನಮ್ಮ ರಾಷ್ಟ್ರದೊಳ ಇರದಂತೆ ವರದಪ್ಪಿಸಿ ಅಜ್ಞಾಗತವರಿಗೆ ಮರ್ಯಾದೆಯನ್ನು ಮಾಡುವನು. ಮುಂದೇನು ಉತ್ತರ ಬಿತ್ತರಿಸ ಈ ಧರ್ಮನಂದನ ಮಾಡುವ ನಿನಗೆ ವಂದನ. ತಮ್ಮ ಭೀಮಸೇನ ಹೇಳುವನಿ ಕೇಳು. ಅಗ್ರಜ ಚೆನ್ನಾಗಿ ಹೇಳು. ಪವನ ಸಂಭವನೆ ಬಾರೋ ಭೀಮನೆ, ನಿನ್ನನ್ನು ಕರೆಸಿದ ಕಾರಣ ಕೇಳು ಬೇಗನೆ, ನಿನ್ನನ್ನು ಕರೆಸಿದ ಕಾರಣ ಕೇಳು ಬೇಗನೆ. ಪವನ ಸಂಭವನೆ ಬಾರೋ ಭೀಮನೆ, ನಿನ್ನನ್ನು ಕರೆಸಿದ ಕಾರಣ ಕೇಳು ಬೇಗನೆ, ನಿನ್ನನ್ನು ಕರೆಸಿದ ಕಾರಣ ಕೇಳು ಬೇಗನೆ. ಕಲಿ ಭೀಮನೆ ಎನ್ನನು ಜನೇ. ತಮ್ಮ ಭೀಮಸೇನ ಹೇಳೋನಿ ಕೇಳು. ಅದೇನು ಚೆನ್ನಾಗಿ ಹೇಳು ಅಗ್ರಜ. ನಿನ್ನೆ ರಾತ್ರಿಯಾಲಿ ಎನ್ನ ಕನಸಿನಾಲಿ ಕಂಡ ವಿಜಯನ ಹೇಳುವೆ ಕೇಳು. ನಿನ್ನೆ ರಾತ್ರಿಯಾಲಿ ಎನ್ನ ಕನಸಿನಾಲಿ ಕಂಡ ವಿಜಯನ ಹೇಳುವೆ ಕೇಳು. ಬಂದು ಕಲಹವು ಸತಿ ಮಜಿ ಕ್ರೋಧವು ಶುಭ ಶೋಭನಗಳು ಮಂಗಳ ವಾದ್ಯಗಳು. ಬಂದು ಕಲಹವು ಸತಿ ಮಜಿ ಕ್ರೋಧವು ಶುಭ ಶೋಭನಗಳು ಮಂಗಳ ವಾದ್ಯಗಳು. ಈ ಬಗೆಯ ಸ್ವಪ್ನಾದಿ ಕಂಡೆನು, ಈ ಬಗೆಯ ಸ್ವಪ್ನಾದಿ ಕಂಡೆನು. ಪವನ ಸಂಭವನೆ ಬಾರೋ ಭೀಮನೆ, ನಿನ್ನನ್ನು ಕರೆಸಿದ ಕಾರಣ ಕೇಳು ಬೇಗನೆ, ನಿನ್ನನ್ನು ಕರೆಸಿದ ಕಾರಣ ಕೇಳು ಬೇಗನೆ. ಕಲಿ ಭೀಮನೆ ಎನ್ನನು ಜನೇ. ದೇಲಾಪುರ ಹೊನ್ನೂರಪ್ಪ ಅವರು ಭೀಮಸೇನ ಪಾತ್ರ ಮಾನ್ಯತರಿಗೆ ಈ ಬೆಂಗಳೂರು ಆರವನ್ನು ಬಹುಮಾನ ಕೊಟ್ಟಿರ್ತಾರೆ. ದೇಲಾಪುರ ಹೊನ್ನೂರಪ್ಪ. ಆಹೋ ತಮ್ಮ ಭೀಮಸೇನ. ಆಹೋ ಅಣ್ಣ ಧರ್ಮನಂದನ. ನಿನ್ನ ವಚನಗಳು ಕೇಳಿ ಎನ್ನ ಮನಕ್ಕೆ ಸಂತೋಷವಾಯಿತು. ಹೌದೇನಾಗ್ರಜ. ನಿನ್ನ ಸರಿಸಮ ತೀರನ್ನು ನಾಲ್ಕಣೆ ಅನುಜಾಗಣಿ ಧೀಮಣಿ. ಆಹೋ ಅಗ್ರದೋತ್ತಮ. ಅನುಜ ಒಳ್ಳೇದಾಯಿತು. ಮುಂದಿನ ರಾಜ್ಯ ಕಾರ್ಯದೊಳಗೆ ನಿನ್ನ ಅಪ್ಪಣೆಯಂತೆ ನಡೆದುಕೊಳ್ಳಿ ಅಣ್ಣ. ರಾಜ ಆಹೋ ತಮ್ಮ ಅರ್ಜುನ. ಅಣ್ಣ ಧರ್ಮನಂದನ. ಈ ಪೊಡೆಯೋಳು ಕಪ್ಪಂ ಕೊಡದೆ ತಿರುಗಿ ಬಿದ್ದ ಜಡ ಮಾಡತಿ ಪೊಡೆಯ ಪೋರನ್ನು ತಡ ಮಾಡದೆ ಕಾರ್ಯಗೃಹಕ್ಕೆ ಸೇರಿದ ನರನೇ ಕುಲೋದ್ಧಾರನೆ. ಆಹೋ ಅಗ್ರಜ. ಅನುಜ. ಚಪ್ಪನ್ನಾರು ದೇಶದೋಳಿರುವ ರಾಜರು ನಮ್ಮ ದರ್ಪಕ್ಕಂಚಿ ತಪ್ಪದ ಕಪ್ಪಂ ತಂದಪ್ಪಿಸಿರುವರು. ತಪ್ಪಿದ ಕಡೆ ಮೂರ್ಖರ ಕಾಲ್ಪಿಡಿದ ಗರ್ಗರನ ತೆರಿಗೆ ಬಗರಿಯ
ಪಾಶುಪತಾಸ್ತ್ರವನ್ನು ಪಡೆದ ಫಲವೇನು? ಅಣ್ಣ ಧರ್ಮನಂದನ, ತಮ್ಮ ಅರ್ಜುನ, ಮೊರವೈರಿಯ ಕರುಣ ನಮ್ಮಳ್ಳ ಪರಿಪೂರ್ಣ ಹಿರವರೆಗೂ ಪರ ರಾಜರಮ್ಮ ಬಡನರಿಗಳ ಬಾಡನ ಅಣ್ಣ ರಾಜಾಗ್ರಿಗಣ್ಣ. ತಮ್ಮ ಅರ್ಜುನ ಹೇಳುವನೆ ಕೇಳು. ಅಣ್ಣ ಧರ್ಮನಂದನ ಚೆನ್ನಾಗಿ ಹೇಳು. ವೀರಾದಿ ವೀರನೇ ಇಂದ್ರ ಕುಮಾರನೇ. ಭಾರತ ಹೇಳುವನೆ ಕೇಳು. ಧರ್ಮನಂದನ ಸಂಸ್ಕಾರವಾಗಿ ಹೇಳು. ವೀರಾದಿ ವೀರನೇ ಇಂದ್ರ ಕುಮಾರನೇ. ವೀರಾದಿ ವೀರನೇ ಇಂದ್ರ ಕುಮಾರನೇ. ಮಾತನ್ನು ಆಲಿಸು ಬೇಗನೆ, ಪಶುಪತಿಯನ್ನು ಒಲಿಸಿದ ಧೀರನೇ. ಎನ್ನ ಮಾತನ್ನು ಆಲಿಸು ಬೇಗನೆ, ಪಶುಪತಿಯನ್ನು ಒಲಿಸಿದ ಧೀರನೇ. ವೀರಾದಿ ವೀರನೇ ಇಂದ್ರ ಕುಮಾರನೇ. ಅರ್ಜುನ ಹೇಳುವನೆ ಕೇಳು. ಧರ್ಮನಂದನ ಸಂಸ್ಕಾರವಾಗಿ ಹೇಳು. ಐವತ್ತಾರು ದೇಶದ ರಾಜರು ಕಪ್ಪವ ತಂದು ಒಪ್ಪಿಸುವರೇನು? ಐವತ್ತಾರು ದೇಶದ ರಾಜರು ಕಪ್ಪವ ತಂದು ಒಪ್ಪಿಸುವರೇನು? ಕಟ್ಟಳೆ ಮೀರಾದೆ ಇರುವರೇ ಅವರ ವಿಚಾರ ಏಳನೆಗೆ ಈಗಲೇ. ಕಟ್ಟಳೆ ಮೀರಾದೆ ಇರುವರೇ ಅವರ ವಿಚಾರ ಏಳನೆಗೆ ಈಗಲೇ. ವೀರಾದಿ ವೀರನೇ ಇಂದ್ರ ಕುಮಾರನೇ. ಎನ್ನ ಮಾತನ್ನು ಆಲಿಸು ಬೇಗನೆ, ಪಶುಪತಿಯನ್ನು ಒಲಿಸಿದ ಧೀರನೇ. ವೀರಾದಿ ವೀರನೇ ಇಂದ್ರ ಕುಮಾರನೇ. ಶೈಲಾತ್ ಗಣಕಳ ಬಲಕುಂದ ತಮ್ಮ ಫಲ್ಗುಣ, ಧರ್ಮನಂದನ ಶೈಲಾತ್ ನಿನ್ನ ಸಾಹಸಂ ಕೇಳಿ ಏನಿಗೆ? ಶೈಲಾತ್ ಜನಕಳ ಬಲಕುಂದೆಪ್ಪ ಅವರು ಅರ್ಥದಲ್ಲಿ ಬಂಗಾರ ಉಂಗುರವನ್ನು ಈ ಬೆಂಗಳೂರು ಹಾರವನ್ನು ಭೀಮನ ಪಾತ್ರಕ್ಕೆ ಬಹುಮಾನ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಮಧುರೆ ಕೆಂಚಮಾಳಪ್ಪ ಅವರು ನಮ್ಮ ಹಾರ್ಮೋನಿಯಂ ಮಾಸ್ಟರ್ ಅಂತ ಕರಸ್ನಗೌಡರಿಗೆ 200 ರೂಪಾಯಿ ಹಾಗೂ ತಬಲಾ ಮಾಸ್ಟರ್ ಆದಂಥ ನಾಗೇಶನಿಗೆ 200 ರೂಪಾಯಿ ಬಹುಮಾನ ಕೊಟ್ಟಿರ್ತಾರೆ. ಅವರು ತೆಗೆದುಕೊಳ್ಳಬೇಕಾಗಿ ವಿನಂತಿ. ಆಹೋ ತಮ್ಮ ಫಲ್ಗುಣ, ಅಣ್ಣ ಧರ್ಮನಂದನ ನಿನ್ನ ಸಾಹಸಂ ಕೇಳಿ ನನಗೆ ಮಿಕ್ಕ ಆನಂದವಾಯಿತು. ಹೌದೇ ಅಗ್ರಜ? ನಿನ್ನ ಈ ಹೊತ್ತಿಗೆ ರಾಜ್ಯ ಕಾರ್ಯವನ್ನು ವಿವರಿಸಿ ಅರಮನೆಗೆ ತೆರೆದರೆ ವೀರಾದಿ ವೀರರೇ ಅತಿ ಬಲಾನ್ವಿತರೇ. ಕುರುಗೋಡು ಮದ್ರೆಯ ನಮ್ಮ ಆತ್ಮೀಯರಾಗಿರುವಂತಹ ಕೆಂಚಮಾಳಣ್ಣನವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅಗ್ರಜ, ಅನುಜ, ಶೀಘ್ರದಿಂದ ನಿಮ್ಮ ಆಜ್ಞೆಯಂತೆ ಹೋಗುವೆ. ಬೋಳೆ ಬಳೆರ ಎಲೈ ಸಾರಥಿ, ಜಾಗ್ರತೆಯಿಂದ ಎನ್ನ ರಥವನ್ನು ಅರಮನೆಗೆ ಚೂಟಿಗಿಂದ ರಥವನ್ನು ಬಿಡುವಂತನಾಗ ಸಾರಥಿ. ಹೋಗಿ ಜಾಗ್ರತೆ. ದ್ರೌಪದಿ ರಹಸ್ಯವನ್ನು ವಿಚಾರಿಸಬೇಕಾಗಿದೆ. ಆದ ಕಾರಣ ಎನ್ನ ಹರಸಿಯಾದ ದ್ರೌಪದಿಯನ್ನು ಬರಾಯಣ ಸಾರಥಿ. ಜಾಗೃತಿ. ಜನಕಳ ಬಲಕುಂದೆಪ್ಪ ಅವರು ಭೀಮನ ಪಾತ್ರಕ್ಕೆ ಅರ್ಧದಲ್ಲಿ ಬಂಗಾರವನ್ನು ಕೊಟ್ಟಿರ್ತಾರೆ.
ಎದ್ದು ಯಾವ್ದು? ರಂಗ ಬಾರಂಗ ಎಲ್ಲರೂ ಶ್ರೀರಂಗ ಬಾರಂಗ ಎಂದು ಬಾಯಿಗೆ ಬರಲೇ ಬಾರಂಗ ಎಂದು ಬಾಯಿಗೆ ಬರಲೆ ಹರಿನಾರಾಯಣ ಮಾಡುವೆ ನಿನ್ನ ಧ್ಯಾನ ಬಾರಂಗ ಶ್ರೀರಂಗ ಕನಸಿನೊಳಗಲಿ ಮನಸ್ಸಿನೊಳಗಲಿ ಕನಸಿನೊಳಗಲಿ ಮನಸ್ಸಿನೊಳಗಲಿ ಹಾಡುವಾಗಲಿ ನಿನ್ನ ಧ್ಯಾನ ಒಂದೇ ಇರಲೇ ನಿನ್ನಲ ನಂಬಿದ ಬಾರೋ ರಂಗನೇ ಜಗದೋದ್ಧಾರಕನೇನಂತೆ ಬಾರಂಗ ಶ್ರೀರಂಗ 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 ಸರ್ ಇದೇ ಗ್ರಾಮದ ಗಿರಿಯಮ್ಮಗ ಹೊನ್ನೂರಪ್ಪ ಅವರು 500 ರೂಪಾಯಿಗಳನ್ನು ಅರ್ಜುನನ ಪಾತ್ರಕ್ಕೆ ಬಹುಮಾನ ಕೊಟ್ಟಿರುತ್ತಾರೆ. ಇಲ್ಲಿ ನಾವು ಊಟ ಐಶ್ವರ್ಯ ಮತ್ತು ಮೇಲಕ್ಕೇಳ ಪ್ರಾಣಗದ್ದ ಕಾಂತ ಸುಂದರಿ ಹೇಳುವಿನ ಕೇಳು ಅದೇನು ಸವಿಸ್ತಾರವಾಗಿ ಹೇಳು. ಬಾರೇ ರಮಣ ತೋರೇ ಸದನ ಬಾರೇ ರಮಣ ತೋರೇ ಸದನ ಮನಸಾರೆ ನಿನ್ನ ಬಯಸಿ ತನುದಾಸರೇ ನೇಡರಲ್ಲ ವಸಂತ ಮಾಸದ ಬನ ಸಿಂಗಾರ ಮಧುರವಾಣಿಯ ಪ್ರೇಮ ಸಾರ ವಸಂತ ಮಾಸದ ಬನ ಸಿಂಗಾರ ಮಧುರವಾಣಿಯ ಪ್ರೇಮ ಸಾರ ತೋರು ನಿನ್ನ ಲಾವಣ್ಯ ಪೂರ ಸಾರಿ ಹೇಳುವೆ ಬಾಳ ಸುಂದರನೆ ಬಾ ರೇ ರಮಣ ರೇ ಸದನ ಕಾಂತ ಸುಂದರಿ ಎನ್ನನ್ನು ಕರೆಸಿದ ಕಾರಣವೇನು? ಎಲೈ ಪಂಚ ಪಾಂಡವರ ಪಟ್ಟದ ರಾಣಿ, ನಿನ್ನನ್ನು ಕರೆಸಿದ ಕಾರಣ ಹೇಳುವುದಕ್ಕೆ ಮುಂಚಿತವಾಗಿ ನಿನ್ನ ರೂಪವನ್ನು ಕಂಡು ಎನಗೆ ಮಾತುಗಳೇ ಬಾರದಂತಾಗಿರಲು. ಆದ ಕಾರಣ ನಿನ್ನ ಮಧುರವಾದ ವಾಣಿಯಿಂದ ಒಂದು ಸುಂದರವಾದ ಗಾನವನ್ನು ಮಾಡು ಸುಂದರಿ. ಆ ನಂತರ ತಿಳಿಸುವರೆ ನಿನ್ನನ್ನು ಕರೆಸಬರಿ. ಕಾಂತ ಸುಂದರಿ ಹೇಳುವೆನು ಕೇಳು. ಏನು ಚೆನ್ನಾಗಿ ಹೇಳು. ಉಲ್ಲಾಸದ ಹೂಮಳೆ ಜಿನುಗುತ್ತಿದೆ ನನ್ನಲೆ, ಸಂತೋಷದ
ಚಲುವ ನೀನೆ ಕೇಳನ್ನ ಮಾತನ ಕೇಳುವೆನು ನಿನಗಿನ್ನ ನಾ ಮುಡಿದ ಮಲ್ಲಿಗೆಯ ಪರಿಮಳಕ್ಕೆ ನೀ ದೊರೆಯೇ ಕೇಳಲ್ಲ ದೊರೆಯ ಉಲ್ಲಾಸದ ಮಳೆ ನಿನಗೊತ್ತಿದೆ ನನ್ನಲ್ಲಿ ಅಂತ ಅಂದರೆ ನೀನು ಹೇಳಿದಂತೆ ಗಾನವನ್ನು ಹಾಡಿದೆನು, ನಾಟ್ಯವನ್ನು ಮಾಡಿದೆನು. ಮುಂದಿನ ಸಂಗತಿ ಕಾಂತ ಗುಣವಂತ. ಕೃಷ್ಣ ರುಕ್ಮಿಣಿ ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಹಾ ಇಂದಿನ ದಿನ ನನಗೆ ಕಂದರ್ಪ ನಾಟಕ್ಕೆ ಬಂದೂರವಾಗಿ ಎನ್ನ ಮನಸ್ಸು ಹೇಳಿದಿರುವುದು. ಆದ ಕಾರಣ ಸಂದೇಹವಿಲ್ಲದ ನಾವಿಬ್ಬರು ಏಕಾಂತ ಮಂದಿರಕ್ಕೆ ಹೋಗೋಣ. ಗಾಮಿನಿ ಕಲಾಂತ ಗಾಮಿನಿ ಹಾಗೆ ಆಗ್ಲಿ ಕಾಂತ. ಕೃಷ್ಣ ರುಕ್ಮಿಣಿ ಸುಂದರಿ ಕೃಷ್ಣ ರುಕ್ಮಿಣಿ ಬರ್ಬೇಕಪ್ಪ. ಕೃಷ್ಣ ರುಕ್ಮಿಣಿ ಕಾಂತ ಸುಂದರಿ ಕೇಳುವೆನು ಕೇಳು. ವಿಸ್ತಾರವಾಗಿ ಹೇಳು. ನಲೆದು ಹಾರಾಡುವ ಒಲೆದು ಒಂದಾಡುವ ಕಳೆದ ದಿನವೆಲ್ಲ ಮರೆಯುವ ನಗು ಬಾಳೆ ಮೈ ಮರೆಯುವ ಏನಾಗುವ ಕಲೆದು ಭೂಮಿ ಬಾಲಾಗುವ ಹಾಲು ಚೀನಾಗುವ ಕಲೆದು ಭೂಮಿ ಬಾಲಾಗುವ ಬೇಲೆ ಬಗೆಲೇರುವ ಕಲೆದು ಗರಿಯಲಾಡುವ ಮೇಲೆ ಮುಗಿಲೇರುವ ಕಲೆತು ಸುಖದಿ ಓಡಾಡುವ ನಲೆದು ಹಾರಾಡುವ ಒಲೆದು ಒಂದಾಡುವ ಕಳೆದ ದಿನವಿಲ್ಲ ಮರೆಯುವ ನಗು ಕಳೆದ ದಿನವಿಲ್ಲ ಮರೆಯುವ ನಗು ಬಾಳಿ ಮೈ ಮರೆಯುವ ಹೌದಮ್ಮ. ಪ್ರಾಣೇಶ್ವರ ಜ್ಞಾನೇಶ್ವರಿ ಏಕಾಂತ ಮಂದಿರಕ್ಕೆ ಹೋಗೋಣವ ಕಾಂತ ಗುಣವಂತ. ನಿನ್ನ ಇಷ್ಟದಂತಾಗಲಿ ಸುಂದರಿ. ಹಳ್ಳಿ ಭಾರತಿ ಬಾಬುಜಿ ಎನ್ನ ಕಾಂತೆಯು ಏಕಾಂತ ಮಂದಿರಕ್ಕೆ ಹೋದಳು. ಹಾ ಆದ ಕಾರಣ ನಾನು ಸಹ ಜಾಗೃತಿಯಿಂದ ಏಕಾಂತ ಮಂದಿರಕ್ಕೆ ಹೋಗುವ ಸಾರಥಿ. ಬಾಬುಜಿ